ಜೀವಸ್ವರೂಪನಾದ ದೇವರಿಗೆ ಮಹಿಮೆಯಾಗಲಿ. ಈ ಉದಯ ಕಾಲದಲ್ಲಿ ದೇವರ ವಾಕ್ಯಕ್ಕಾಗಿ ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 14ನೇ ವಚನ. ನಾನು ನಿಮಗೆ ಕೊಟ್ಟ ಆಜ್ಞೆಗಳಿಗೆ ಸರಿಯಾಗಿ ನೀವು ನಡೆದರೆ ನೀವು ನನ್ನ ಸ್ನೇಹಿತರು. ಕರ್ತನಲ್ಲಿ ಪ್ರಿಯ ದೇವ ಜನರೇ, ಯೇಸುಸ್ವಾಮಿ ತನ್ನ ಶಿಷ್ಯರಿಗೆ ಮತ್ತು ತನ್ನನ್ನು ಹಿಂಬಾಲಿಸುವಂತ ಎಲ್ಲರಿಗೆ ಸುಂದರವಾದ ಒಂದು ಮಾತನ್ನ ಹೇಳುತ್ತಿದ್ದಾನೆ. ನೀವು ನನ್ನ ಸ್ನೇಹಿತರು, ಯು ಆರ್ ಮೈ ಫ್ರೆಂಡ್ಸ್. ಇದು ದೈವ ಮತ್ತು ಮಾನವ ಸ್ನೇಹ ಸಂಬಂಧವನ್ನ ಸೂಚಿಸುವಂತಹ ಆಶೀರ್ವಾದ. ಯಾವ ದೇವರುಗಳು ಕೂಡ ಮಾನವರನ್ನ ಸ್ನೇಹದ ಭಾವನೆಯಲ್ಲಿ ಕಂಡಿಲ್ಲ. ಆದರೆ ಯೇಸುವಿನ ವೈಶಿಷ್ಟ್ಯ ಇರುವುದು ಅಲ್ಲೇ. ತನ್ನಂತೆ ಸಹಮಾನವರನ್ನ, ಅದರಲ್ಲೂ ಶಿಷ್ಯರನ್ನೂ ಹಿಂಬಾಲಿಸುವವರನ್ನ ನನ್ನ ಸ್ನೇಹಿತರು ಎಂಬುದಾಗಿ ಕರೆಯುವಂತ ಯೇಸುಸ್ವಾಮಿ ನಮ್ಮ ದಿವ್ಯ ಮಿತ್ರನಾಗಿದ್ದಾನೆ. ಸ್ನೇಹಿತರಾಗಿ ಇನ್ನೊಬ್ಬ ಸ್ನೇಹಿತನ ಮನಸ್ಸನ್ನ, ಆತನ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳುವಂಥದ್ದು ಮುಖ್ಯ. ಯೇಸುಸ್ವಾಮಿ ತನ್ನ 12 ಮಂದಿ ಶಿಷ್ಯರನ್ನ ಸ್ನೇಹಿತರು ಎಂದು ಕರೆದು ಎಲ್ಲರನ್ನ ಸಮಾನವಾಗಿ ಆತನು ಗೌರವಿಸುತ್ತಾನೆ. ಯೂದನಿಗೂ, ಪೇತ್ರನಿಗೂ, ಯಾಕೋಬ, ಯೋಹಾನನಿಗೂ ಎಲ್ಲರನ್ನೂ ಕೂಡ ಪ್ರೀತಿಸುತ್ತಾನೆ. ಆದರೆ ಶಿಷ್ಯರಾದವರಲ್ಲಿ ಯೇಸುವಿನ ಸ್ನೇಹ ಎಂತೆಂಬುದನ್ನ ಅರ್ಥ ಮಾಡಿಕೊಳ್ಳಲು ಅವರು ವಿಫಲರಾದ್ರು. ಆತನನ್ನ ಶಿಲುಬೆಗೇರಿಸುವಂತ ಸಮಯದಲ್ಲಿ, ಅಂದ್ರೆ ಒಬ್ಬ ಸ್ನೇಹಿತನಿಗೆ ಕಷ್ಟ ಬಂದದೆ, ಒಬ್ಬ ಸ್ನೇಹಿತನಿಗೆ ಮರಣ ಬಂದದೆ ಎಂಬುದಾಗಿ ಹೇಳುವಾಗ ಈ ನಿಜ ಸ್ನೇಹತ್ವ ಎಲ್ಲಿ ಹೋಗಿತ್ತು? ಒಂದು ಸಾರಿ ಸಮುದ್ರ ಮತ್ತು ಏಡಿಕಾಯಿ ಇವೆರಡೂ ಕೂಡ ಪರಸ್ಪರ ಸ್ನೇಹಿತರಾಗಿದ್ದರು. ಹೀಗೆ ಏಡಿಕಾಯಿ ದಡದಲ್ಲಿ ನಡೆದುಕೊಂಡು ಹೋಗುವಾಗ ಅದರ ಹೆಜ್ಜೆ ಗುರುತುಗಳು ಮರಳಿನಲ್ಲಿ ಬೀಳುತ್ತಿತ್ತು. ಆಗ ಸಮುದ್ರದ ಅಲೆಗಳು ಅದನ್ನ ತಕ್ಷಣವೇ ಆ ಹೆಜ್ಜೆ ಗುರುತುಗಳನ್ನ ಮುಚ್ಚುತ್ತಿತ್ತು. ಆಗ ಏಡಿಕಾಯಿ ತನ್ನ ಹೆಜ್ಜೆ ಗುರುತುಗಳನ್ನ ನೋಡಿ ಎಷ್ಟು ಸುಂದರವಾಗಿದೆ ನನ್ನ ಹೆಜ್ಜೆ ಗುರುತುಗಳು ಎಂದು ಅಂದುಕೊಳ್ಳುತ್ತಿತ್ತು. ಅಷ್ಟರೊಳಗೆ ಸಮುದ್ರದ ಅಲೆಗಳು ಬಂದು ಆ ಏಡಿಕಾಯಿಯ ಹೆಜ್ಜೆ ಗುರುತುಗಳನ್ನ ಅಳಿಸುತ್ತಿತ್ತು. ಆಗ ಏಡಿಕಾಯಿ, ನನ್ನ ಮಿತ್ರನೇ, ನೀನು ನನ್ನ ಮಿತ್ರನಾಗಿದ್ದೀಯಾ? ನಾನು ನನ್ನ ಹೆಜ್ಜೆ ಗುರುತುಗಳನ್ನ ನೋಡಿ ಸಂತೋಷ ಪಡುವಾಗಲೇ ನೀನು ಯಾಕೆ ನನ್ನ ಹೆಜ್ಜೆ ಗುರುತುಗಳನ್ನ ಅಳಿಸುತ್ತಿದ್ದೀಯಾ ಎಂದು ಕೇಳಿತು. ಆಗ ಸಮುದ್ರ ಹೇಳಿತು, ನೋಡು, ಮೀನುಗಾರರು ಬರುತ್ತಿದ್ದಾರೆ. ನಿನ್ನ ಹೆಜ್ಜೆ ಗುರುತುಗಳನ್ನ ನೋಡಿದರೆ ನಿನ್ನನ್ನ ಹಿಡಿಯಲು ಅವರಿಗೆ ಬಹಳ ಸುಲಭ. ಆದ್ದರಿಂದ ನೀನು ಎಲ್ಲಿ ಸಿಲುಕಿಕೊಳ್ಳುತ್ತೀಯೋ ಎನ್ನುವಂತ ಯೋಚನೆಯಲ್ಲಿ ನಿನ್ನ ಹೆಜ್ಜೆ ಗುರುತುಗಳನ್ನ ನಾನು ಮುಚ್ಚಿ ಹಾಕುತ್ತಿದ್ದೇನೆ ಎಂದು ಹೇಳಿತು. ಆಗ ತನ್ನ ಮಿತ್ರನ ಉದ್ದೇಶ ಏಡಿಕಾಯಿಗೆ ಅರಿವಾಯಿತು. ಕರ್ತನಲ್ಲಿ ಪ್ರಿಯ ದೇವ ಜನರೇ, ಈ ಹೊತ್ತು ಯೇಸು ನಮ್ಮನ್ನ ಸ್ನೇಹಿತರು ಎಂದು ಕರೆದಿದ್ದಾನೆ. ನಾವು ಯೇಸುವಿನ ಸ್ನೇಹತ್ವವನ್ನ ಬೆಳೆಸುವಷ್ಟು ಯೋಗ್ಯರಾಗಿದ್ದೇವಾ? ಅದು ಕೂಡ ಬಹಳ ಮುಖ್ಯ. ಯೋಗ್ಯತೆ ಇಲ್ಲದ ನಮ್ಮನ್ನ, ಶೂನ್ಯರಾಗಿದ್ದ ನಮ್ಮನ್ನ ಆತನು ಪ್ರೀತಿ ಮಾಡಿ ಸ್ನೇಹಿತರು ಎಂಬುದಾಗಿ ಕರೆದುಕೊಳ್ಳುವಾಗ ಯೇಸುವಿನ ಸ್ನೇಹಕ್ಕೆ ನಾವು ಬಾಧ್ಯರಾಗಿದ್ದೇವೆ. ಆದರೆ ಆ ಸ್ನೇಹದಲ್ಲಿರುವಂತ ಬಾಂಧವ್ಯವನ್ನ ಉಳಿಸಿಕೊಳ್ಳುವಂತ ಪ್ರಯತ್ನ ಮಾಡಬೇಕು. ಯೇಸುವಿನ ಮನಸ್ಥಿತಿಯನ್ನ ತಿಳಿಯುವಂತ ಪ್ರಯತ್ನ ಮಾಡಬೇಕು. ಯೇಸುವಿನ ಉದ್ದೇಶಗಳನ್ನ ತಿಳಿಯುವಂತ ಪ್ರಯತ್ನ ಮಾಡಬೇಕು. ಮತ್ತು ಯೇಸು ನಮ್ಮಿಂದ ಏನನ್ನ ಅಪೇಕ್ಷಿಸುತ್ತಿದ್ದಾನೆ, ನಮಗೆ ಇಂಥದ್ದೆಲ್ಲ ಸಾಧಿಸಿದ್ದಾನೆ, ಯೇಸುವಿಗೆ ನಾವು ಏನನ್ನ ತಿರುಗಿ ಕೊಡಬಹುದು ಎನ್ನುವಂತಹ ಸ್ನೇಹದ ಮಧುರ ಬಾಂಧವ್ಯದಲ್ಲಿ ಯೋಚಿಸುವಾಗ ಯೇಸುವಿನ ಸ್ನೇಹತ್ವ ನಮಗೆ ಅರ್ಥವಾಗುತ್ತದೆ. ಕರ್ತನಲ್ಲಿ ಪ್ರಿಯ ದೇವ ಜನರೇ, ಯೇಸುವಿನ ಸ್ನೇಹಿತರು ನಾವಾಗಿದ್ದೇವೆ. ಸಂಗೀತಗಳಲ್ಲಿ 70ನೇ ಸಂಗೀತ ಹೀಗೆ ಹಾಡಲ್ಪಟ್ಟಿದೆ: ಹಾ, ಎಂತ ಅಮೂಲ್ಯ ಮಿತ್ರ ನಮಗೀಗ ಸಿಕ್ಕಿದ, ಪಾಪ ದುಃಖ ಭಯವೆಲ್ಲ ಪರಿಹಾರ ಮಾಡಿದ. ಲೋಕದಲ್ಲಿ ಯೇಸುವಷ್ಟು ಸ್ನೇಹ ಕೊಡಲು ಈ ಲೋಕದಲ್ಲಿ ಬೇರೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಯೇಸುವನ್ನ ಪ್ರೀತಿ ಮಾಡೋಣ, ಯೇಸುವಿನ ಸ್ನೇಹದಲ್ಲಿ ಮುಂದರಿಯೋಣ. ನಮ್ಮ ಬದುಕು ಆತನಿಗೆ ಸಮರ್ಪಕವಾಗಲಿ. ದೇವರ ವಾಕ್ಯವಿದು. ಆಮೆನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 996026065453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.